ಬಾಲಿವುಡ್ ನಟಿ ಪೂನಂ ಪಾಂಡೆ ಸಾವಿನ ಸುತ್ತ ಈಗ ಒಂದು ರಹಸ್ಯ. ಅಸಲಿಗೆ ಸಾವಾಗಿದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಓಕೆ, ಬಾಲಿವುಡ್ ನಟಿ ಪೂನಂ ಪಾಂಡೆ ಸಾವಿನ ಸುತ್ತ ರಹಸ್ಯ. ನಟಿ ಪೂನಂ ಪಾಂಡೆ ಸಾವಿಗೆ ಅಸಲಿ ಕಾರಣ ಏನು ಅಂತ, ಅದೇನು ಗರ್ಭಕಂಠ ಕ್ಯಾನ್ಸರ್ನಿಂದಲೋ ಅಥವಾ ಡ್ರಗ್ಸ್ ಓವರ್ಡೋಸ್ನಿಂದಲೋ ಪೂನಂ ಸಾವಿನ ಸುತ್ತ ಹಲವಾರು ನಿಗೂಢ ವಿಚಾರಗಳು ಸುತ್ತುತ್ತಾ ಇದೆ. ಒಂದು ರೀತಿಯಲ್ಲಿ ಇದು ಸಾವಾಗಿದೆಯಾ ಇಲ್ವಾ ಅಂತಕ್ಕಂಥದ್ದು ಕೂಡ ಆಯಿತು. ಪೂನಂ ಪಾಂಡೆ ಇನ್ನೂ ಬದುಕಿದ್ದಾರೆ ಅಂತಕ್ಕಂಥ ವಿವಾದಾತ್ಮಕ ವಿಚಾರಗಳು ಕೂಡ ಈಗ ತಿಳಿದು ಬರ್ತಾ ಇದೆ. ಬಟ್ ಏನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾತ್ರ ಇನ್ನೂ ಕೂಡ ಖಚಿತತೆ ಇಲ್ಲ. ಅವರ ಕುಟುಂಬದವರು ಕೂಡ ಇದ್ರ ಬಗ್ಗೆ ಯಾವುದೇ ಖಚಿತತೆಯನ್ನು ವ್ಯಕ್ತಪಡಿಸಿಲ್ಲ. ಗೊತ್ತಿಲ್ಲ ಏನಾಗಿದೆ ಅಂತಕ್ಕಂಥದ್ದು. ಬಟ್ ಸಾವಾಗಿದ್ದರೂ ಕೂಡ ಸಾವಿಗೆ ಅದೇನೋ ಗರ್ಭಕಂಠದ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರು, ಅದಾಗಿದೆಯಾ ಅಥವಾ ಡ್ರಗ್ಸ್ ಓವರ್ಡೋಸ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ಇದು ಗೊತ್ತಿಲ್ಲ ಏನೇನು ಅಂತ ಏನಾಗಿದೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿಲ್ಲ. ಸಾವಿನ ಬಗ್ಗೆ ಅನುಮಾನ ಮೂಡೋದಕ್ಕೆ ಕಾರಣ ಏನು ಅಂತಂದರೆ, ಪೂನಂ ಪಾಂಡೆ ಕುಟುಂಬಸ್ಥರ ಸುಳಿವೇ ಸಿಕ್ಕಿಲ್ಲ ಇಲ್ಲಿ ತನಕ. ಮುಂಬೈ ಮತ್ತು ಉತ್ತರ ಪ್ರದೇಶದ ಕಾನ್ಪುರ್ ನಿವಾಸದಲ್ಲೂ ಚಟುವಟಿಕೆ ಕಾಣಿಸ್ತಾ ಇಲ್ಲ. ಪೂನಂ ಸಾವಿನ ಬಗ್ಗೆ ಇನ್ಸ್ಟಾ ಸ್ಟೇಟಸನ್ನು ಹಾಕಿದ್ರು ಅವರ ಮ್ಯಾನೇಜರ್. ಬಳಿಕ ಒಂದೇ ಒಂದು ಫೋಟೋ ಕೂಡ ರಿವೀಲ್ ಆಗಿಲ್ಲ. ಅಸಲಿಗೆ ಪೂನಂ ಪಾಂಡೆ ಸತ್ತೇ ಇಲ್ಲ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಇವೆಲ್ಲವೂ ಕೂಡ ಆಕೆ ಸಾವನ್ನಪ್ಪಿದಾರಾ ಇಲ್ವಾ, ಸಾವನ್ನಪ್ಪಿದರೆ ಯಾವ ಕಾರಣಕ್ಕಾಯಿತು? ಯಾಕೆಂದರೆ ಒಂದು ಮನೆಯಲ್ಲಿ ಸಾವಾಯಿತು ಅಂತಂದರೆ ಪೂನಂ ಪಾಂಡೆ ಅವರ ನೇಟಿವ್ ಬಂದು ಕಾನ್ಪುರ್ನಲ್ಲಿ ಅವರ ಮನೆಯಲ್ಲೂ ಏನಾದರೂ ಚಟುವಟಿಕೆಗಳು ಇರಬೇಕಾಗಿತ್ತು. ಅದೇನೋ ಬೀಗ ಹಾಕಿದೆಯಂತೆ ಅವ್ರ ಮನೆ. ಮುಂಬೈನಲ್ಲೂ ಏನೂ ಡೆವಲಪ್ಮೆಂಟ್ಸ್ ಇಲ್ಲ. ಇಷ್ಟೊತ್ತಿಗಾಗಲೇ ವಿಡಿಯೋಸು ಫೋಟೋಸು ಏನಾದರೂ ಬರಬೇಕಾಗಿತ್ತು. ಅಸಲಿಗೆ ಅವ್ರು ಯಾವ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು, ಸಾವಾಗಿದ್ದರೆ ಯಾವ ಹಾಸ್ಪಿಟಲ್ನಲ್ಲಿ ಸಾವಾಗಿರಬೇಕು ಗೊತ್ತಿಲ್ಲ. ಇದರ ನಡುವೆ ಬಾಲಿವುಡ್ನ ವಿವಾದಾತ್ಮಕ ವಿಮರ್ಶಕ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ರಶೀದ್ ಖಾನ್ ಅನ್ನೋರು ಇವೆಲ್ಲ ಪ್ರಚಾರಕ್ಕೆ ಮಾಡಿರೋದ್ರಿ ಅವ್ರು ಸತ್ತೇ ಇಲ್ಲ ಅಂತ ಕೂಡ ಏನೋ ಇನ್ಸ್ಟಾದಲ್ಲಿ ಹಾಕ್ಕೊಂಡಿದ್ದಾರಂತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ಈಗ ಪೂನಂ ಪಾಂಡೆ ವಿಚಾರದಲ್ಲಿ ಇಷ್ಟೊಂದು ಅನುಮಾನ, ರಹಸ್ಯ ಯಾಕೆ, ಏನಾಗಿದೆ ಅಸಲಿಗೆ ಅಂತ? ಹೌದು ಅರವಿಂದ್, ಅವರ ಸಾವಿನ ಕುರಿತಾಗಿ ಸಿಕ್ಕಾಪಟ್ಟೆ ರಹಸ್ಯ ಆಗಿರುವಂತೆ ಮೇಲ್ನೋಟಕ್ಕೆ ಕಾಣುತ್ತೆ. ಮೊದಲನೇದಾಗಿ ಗರ್ಭಕಂಠದ ಕ್ಯಾನ್ಸರ್ನಿಂದ ಅವರು ಬಳಲ್ತಾ ಇದ್ರು ಅಂತ. ಹಾಗಿದ್ರೆ ಸಡನ್ ಆಗಿ ಸಾವಾಗಿದ್ ಯಾಕೆ ಅಂತ ಕಳೆದ 2 ದಿನದ ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿರ್ತಾರೆ, ಸ್ಟೇಟಸ್ ಹಾಕ್ತಾರೆ. ಅದಕ್ಕೂ ಹೊರತಾಗಿ ಅವರನ್ನ 2 ದಿನದ ಹಿಂದೆ ಆರಾಮಾಗಿ ನೋಡಿದವರಿದ್ದಾರೆ. ಅವರ ಬಾಡಿ ಗಾರ್ಡ್ ಅನ್ನ ಮಾಧ್ಯಮದವರು ವಿಚಾರಿಸಿದಾಗ ಅವರು 2 ದಿನದ ಹಿಂದೆ ಒಂದು ಫೋಟೋಶೂಟ್ ನಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಅನಾರೋಗ್ಯದ ಸುಳಿವನ್ನ ನಾನ್ ಕಂಡಿರ್ಲಿಲ್ಲ ಅಂತ ಹೇಳಿ ಬಾಡಿ ಗಾರ್ಡ್ ಹೇಳ್ತಾರೆ ಅಂತ ಒಂದು. ಇನ್ನೊಂದು ಮುಖ್ಯವಾಗಿ ಮುಂಬೈ ನಿವಾಸದಲ್ಲಾಗ್ಲಿ, ಆ ಕಡೆ ಉತ್ತರ ಪ್ರದೇಶದ ಕಾನ್ಪುರ್ ನಿವಾಸದಲ್ಲಾಗ್ಲಿ ಯಾವುದೇ ರೀತಿಯಲ್ಲಿ ಚಟುವಟಿಕೆ ಆಗ್ತಾ ಇಲ್ಲ ಅಂತ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಯಾವುದೇ ರೀತಿಯಲ್ಲಿ ಕಾಣಿಸ್ಕೊಂಡಿಲ್ಲ. ಜೊತೆಗೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪೂನಾದಲ್ಲಿ ಅಂತ ಹೇಳಿ ಒಂದು ಸುದ್ದಿ ಬಂದ್ರು ಕೂಡ ಅಲ್ಲಿ ಕೂಡ ಯಾವುದೇ ದಾಖಲೆ ಅವರ ಅನಾರೋಗ್ಯದ ಕುರಿತಾಗಿ ರಿವೀಲ್ ಆಗಿಲ್ಲ. ಜೊತೆಗೆ ಹೀಗಾಗಿ ಅವರು ಡ್ರಗ್ಸ್ ಓವರ್ಡೋಸ್ ನಿಂದ ಸತ್ತಿರಬಹುದಾ ಅನ್ನುವಂತಹ ಒಂದು ಅನುಮಾನ ಇದೆ. ಹಾಗಾಗಿ ಅದನ್ನ ರಿವೀಲ್ ಮಾಡೋದಕ್ಕೆ ಕುಟುಂಬ ಇಷ್ಟಪಡ್ತಿಲ್ಲ ಅನ್ನೋದೊಂದು. ಜೊತೆಗೆ ಅವಳ ಸಾವೇ ಆಗಿದ್ರೆ ಕೂಡ ಇದುವರೆಗೆ ಇಷ್ಟು ಸೋಷಿಯಲ್ ಮೀಡಿಯಾ ಡೆವಲಪ್ಮೆಂಟ್ ಆಗಿರುವಂತಹ ಹಿನ್ನೆಲೆ ಎಲ್ಲೋ ಒಂದ್ ಕಡೆ ಒಂದಾದ್ರೂ ಫೋಟೋ ಅವ್ರು ಎಷ್ಟೇ ಹೈಡ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅವ್ರ ನಟಿ ಆಗಿರೋದ್ರಿಂದ ಒಂದೇ ಒಂದು ಫೋಟೋ ಕೂಡ ರಿವೀಲ್ ಆಗಿಲ್ಲ. ರಿವೀಲ್ ಆಗಬಹುದಾಗಿತ್ತು, ಆದ್ರೆ ಅಂತಹ ಸಾಧ್ಯತೆಗಳು, ಅಂತಹ ಒಂದು ಇದು ಡೆವಲಪ್ಮೆಂಟ್ ಆಗದೆ ಇರೋ ಕಾರಣ ಅವರ ಸಾವು ಸಿಕ್ಕಾಪಟ್ಟೆ ನಿಗೂಢವಾಗಿದೆ. ಜೊತೆಗೆ ಯಾರಿಗೂ ಕೂಡ ಅವ್ರ ಬಗ್ಗೆ ಸಾವಿನ ಸ್ಥಿತಿಯಲ್ಲಿ ಅವ್ರು ಯಾರು ಪಾರ್ಥಿವ ಶರೀರ ನೋಡಿಲ್ಲ. ಹೀಗಾಗಿ ಇದೆಲ್ಲ ಅವರು ಏನು ಪೂನಂ ಪಾಂಡೆ ಸಿಕ್ಕಾಪಟ್ಟೆ ಮೊದಲಿಂದನೂ ಒಂದು ಪಬ್ಲಿಸಿಟಿ ಗಿಮಿಕ್ ಅನ್ನ ಮಾಡ್ತಾ ಬಂದಂಥವ್ರು. ಹೀಗಾಗಿ ಪಬ್ಲಿಸಿಟಿಗೋಸ್ಕರ ಇನ್ನೇನೋ ಲೈಮ್ ಲೈಟ್ ಬರೋದಕ್ಕೋಸ್ಕರ ಈ ತರದೊಂದು ಸ್ಟ್ರಾಟಜಿ ಮಾಡ್ತಿದಾರ, ಈ ತರದ್ದು ಗಿಮಿಕ್ ಮಾಡ್ತಿದಾರ ಅಂತ ಹೇಳಿ ಒಂದು ಕೂಡ ಸುದ್ದಿ ಬರ್ತಾ ಇದೆ. ಇದೆಲ್ಲ ನೋಡಿದ್ರೆ ಪೂನಂ ಪಾಂಡೆ ಸಾವಾಗಿದೆಯೋ ಇಲ್ವೋ ಅನ್ನೋದೇ ಒಂದು ಅನುಮಾನ.
ಅರವಿಂದ್. ಭಾರತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಿಜ ಹೇಳಿದ್ದು, ಪೂನಂ ಪಾಂಡೆ ಅವರು ಪಬ್ಲಿಸಿಟಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಭಾರತ ತಂಡ ವಿಶ್ವಕಪ್ ಗೆದ್ದರೆ ನಾನು ಸ್ಟೇಡಿಯಂನಲ್ಲಿ ಬೆತ್ತಲೇ ಓಡ್ತೀನಿ ಅಂತ ಒಂದು ಸರ್ತಿ ವಿವಾದಾತ್ಮಕ ಸ್ಟೇಟ್ಮೆಂಟನ್ನು ಇದೇ ಪೂನಂ ಪಾಂಡೆ ಕೊಟ್ಟಿದ್ದರು. ಸಿಕ್ಕಾಪಟ್ಟೆ ಹೈಪ್ ಆಗಿತ್ತು ಮೀಡಿಯಾಗಳಲ್ಲಿ ಆವಾಗ ಇವರ ಹೇಳಿಕೆ. ಪ್ರಚಾರಕ್ಕೋಸ್ಕರ ಇವರು ಏನು ಬೇಕಾದರೂ ಮಾಡ್ತಾರೆ. ಹಾಗಾಗಿ ಬಾಲಿವುಡ್ನ ವಿವಾದಾತ್ಮಕ ವಿಮರ್ಶಕ ರಾಶಿದ್ ಖಾನ್ ಅಂತ ಅಂದ್ಬಿಟ್ಟು ಒಬ್ಬರಿದ್ದಾರೆ. ಅವರು ಬರ್ಕೊಂಡಿರೋ ಪ್ರಕಾರ ಇದು ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ. ಆಮೇಲೆ ಒಬ್ಬರು ಸೆಲೆಬ್ರಿಟಿ ಮೃತಪಟ್ಟರೆ, ಅವ್ರಿಗೆ ಭಾರತದ ಯಾವುದೇ ಹಾಸ್ಪಿಟ್ಲಲ್ಲಿ ಮೃತಪಡಲಿ, ಒಬ್ಬರು ಸೆಲೆಬ್ರಿಟಿ ಮೃತಪಟ್ಟರೆ ಹಾಸ್ಪಿಟ್ಲ್ ಕಡೆಯಿಂದ ಒಂದಷ್ಟು ಮಾಹಿತಿ ಬರ್ಬೋದು, ಫೋಟೋಸ್ ಬರ್ಬೋದು, ವಿಡಿಯೋ ಬರ್ಬೋದು. ನಮ್ಮ ದೇಶದಲ್ಲಿ ಅದೆಲ್ಲ ಹೈಡ್ ಮಾಡೋಕ್ಕಾಗಲ್ಲಪ್ಪ. ಇಲ್ಲಿ ತನಕ ಏನೂ ಬಂದಿಲ್ಲ, ಅದಕ್ಕೆ ಅನುಮಾನ ಅಂತ ಹೇಳ್ತಿರೋದು.